ನಾವು ಹಿಂದೆ ಜನರಲ್ ಬಾಡಿಯಲ್ಲಿ ಒಂದು ಗಲಾಟೆ ಆಗಿತ್ತು ಏನಂದ್ರೆ, ಈ ಫ್ಯಾಕ್ಟ್ರಿ ಮಾಡುವಾಗ ಅಡಿಕೆ ಹಣವನ್ನು ಕೊಂಡೋಗಿ ಅಲ್ಲಿ ಹಾಕ್ತಾರೆ ಅಂತ. ಅಡಿಕೆ ಹಣವನ್ನು ಕೊಂಡೋಗಿ ಫ್ಯಾಕ್ಟ್ರಿ, ಯಾಕಂದ್ರೆ ಫ್ಯಾಕ್ಟ್ರಿ ಲಾಸಲ್ಲಿ ಇತ್ತು, ಸತತವಾಗಿ ಲಾಸಲ್ಲಿ ಇತ್ತು. ಅದೊಂದು ದೊಡ್ಡ ಚಾಲೆಂಜ್ ಅಂತ ಯಾರು ತಗೊಳ್ಳಿಲ್ಲ ಆ ಕಾಲದಲ್ಲಿ. ಯಾಕೆಂದ್ರೆ ಉದಯವಾಣಿ ಪತ್ರಿಕೆಯಲ್ಲಿ ಫ್ರಂಟ್ ಪೇಜಲ್ಲಿ ಕೂಡೂರು ಕೃಷ್ಣ ಭಟ್ರ ಫೋಟೋ ಹಾಕಿ ಕೊಕ್ಕೋದ ಸಕ್ಸಸ್ ಸ್ಟೋರಿ ಹಾಕ್ತಿದ್ರು. ಯಾರು ನೋಡಿದ್ರೇನ? ಕೂಡೂರು ಕೃಷ್ಣ ಭಟ್ರ ಕ್ಯಾಡ್ಬರಿ ಅವರು ಎಲ್ಲ ಕಡೆ ಗಿಡ ಕೊಟ್ಟರು. ಅದು ಗಿಡ ಬಂದು ಕೊಕ್ಕೋ ಪಾಡಾಗ್ಲಿಕ್ಕೆ ಆಗುವಾಗ ಅವರು ಕೈ ಎತ್ತಿದ್ರು ಅವರು. ಆಗ ಆ ಚಾಲೆಂಜ್ ತಗೊಂಡವರು ಸುಬ್ರಾಯ ಭಟ್ರು. ಅವರು ಹಿಂದೆ ಮುಂದೆ ನೋಡಲೇ ಇಲ್ಲ, ಅವ್ರು ಖರೀದಿಯೇ ಮಾಡಿದ್ದು. ಫ್ಯಾಕ್ಟ್ರಿ ಬಗ್ಗೆ ಕನಸಿರ್ಲಿಲ್ಲ ಅವರಿಗೆ. ನಂತರ ಅವರಿಗೆ ಕ್ಯಾಡ್ಬರಿಯ MD ಅವರಿಗೆ ಮರ್ಯಾದೆ ಕೊಡಲಿಲ್ಲ ಅಂತೇಳಿ ಫ್ಯಾಕ್ಟ್ರಿ ಬಗ್ಗೆ ಹೊರಟದ್ದು. ಅದರಿಂದಾಗಿ ಇವತ್ತು ಎಷ್ಟು ಜನರಿಗೆ ಉದ್ಯೋಗ ಆಯಿತು, ವ್ಯಾಲ್ಯೂ ಎಡಿಷನ್ ಆಯಿತು, ದೇಶಕ್ಕೆ ಒಂದು ಮಾಡೆಲ್ ಆಯಿತು. ನಮಗೆ ಒಂದು ಎಲ್ಲ ರೀತಿಯ ಕೃಷಿಯನ್ನು ಮಾಡಲಿಕ್ಕೆ, ಅಡಿಕೆ ಮಾತ್ರ ಅಲ್ಲ, ಕೊಕ್ಕೋ, ಪೆಪ್ಪರು, ರಬ್ಬರ್ ಇವುಗಳಿಗೆಲ್ಲ ಒಂದು ಹೊಸ ಹೆಬ್ಬಾಗಿಲನ್ನೇ ಕೊಡಲಿಕ್ಕೆ ನಮಗೆ ಸಾಧ್ಯ ಆಯಿತು. ಇದು ಹಿರಿಯರು ಮಾಡಿದಂಥದ್ದು ವಿಷಯ ಆಯಿತು. ಈ ಹಿನ್ನೆಲೆಯಲ್ಲಿ FPOಗಳಿಗೆ ಭಾರಿ ಇವತ್ತು ಸರ್ಕಾರ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಮೊನ್ನೆ ಮನ್ ಕಿ ಬಾತಲ್ಲಿ ಕಳೆದ ತಿಂಗಳ ಗ್ರಾಮಜನ್ಯದ ಬಗ್ಗೆ ಕೂಡ ಮಾತಾಡಿದ್ದಾರೆ. ನಾವು ಇದು ಯಾವುದು ಕೌಶಲ್ಯ ಪಡೆ ಮಾಡುವಾಗ ನಮ್ಮನ್ನು ತುಂಬ ಜನ ಹಂಗಿಸಿದ್ದಾರೆ. ಸುಬ್ರಾಯ ಭಟ್ರು ನಾವತ್ತು ಹೇಗೆ ಬೈದಿದ್ದಾರೋ ಅದೇ ರೀತಿ ನಮ್ಮನ್ನು ಬೈದಿದ್ದಾರೆ. ಅಂದರೆ ಯಾವುದೇ ಹೊಸ ವಿಷಯಕ್ಕೆ ಬಂದಾಗ ಜನ, ಸಮಾಜ ಆ ರೀತಿ ವಿರೋಧಿಸುವುದು ಸಹಜ, ಸ್ವಾಭಾವಿಕ. ಆದರೆ ಅದನ್ನು ಮುಂದೆ ಕೊಂಡು ಹೋದರೆ ಆಗ ಸಮಾಜ ಅದರಿಂದ ಮತ್ತೆ ರಕ್ಷಣೆ ಕೊಡ್ತದೆ. 3-4 ಬ್ಯಾಚ್ಗಳನ್ನು ಮಾಡಿದೆವು, ಮತ್ತು ಪ್ಯಾಕ್ಸ್ಗಳನ್ನು ಮಾಡಿದೆವು. ಅದಕ್ಕೆ ಪ್ರೊಫೆಷನಲ್ ಟಚ್ ಕೊಟ್ಟೆವು, ಅವರಿಗೆ ಇನ್ಸೂರೆನ್ಸ್ ಕೊಟ್ಟೆವು, ಧೈರ್ಯ ಕೊಟ್ಟೆವು, ವಿಶ್ವಾಸ ಕೊಟ್ಟೆವು. ಅದರಿಂದ ಜನ ಹೆಚ್ಚಾದರು. ಅಡವರ್ತಿಗೆ ದೋಟಿಯನ್ನು ಮಾಡಿದೆವು. ನಾನು ರಾಮಕೃಷ್ಣರ ಮನೆಯಲ್ಲಿ ಒಂದು ಉದ್ಘಾಟನೆಯನ್ನು ಮಾಡಿದ್ದೆ ಇದು ಅಡಿಕೆ ಕೌಶಲ್ಯ ಪಡೆಯ ಬಗ್ಗೆ. ನನಗೂ ಕಳೆದ ವರ್ಷ ಅಲ್ಲ, ಹಿಂದಿನ ವರ್ಷ ನನಗೇನಾದರೂ ನನ್ನ ಅಡಿಕೆ ತೋಟವನ್ನು ಉಳಿಸಿದ್ದಿದ್ರೆ ಇದೇ ರಾಮಕೃಷ್ಣರ ಪಿಂಗಾರ. ನಾನು ಕ್ಯಾಂಪ್ಕೋದ ಅಧ್ಯಕ್ಷನಾಗಿ ಹೇಳ್ತಾ ಇರೋದು. ಯಾಕೆಂದರೆ ನನ್ನ ಯಾವಾಗಲೂ ಮಾಮೂಲಿ ಮದ್ದು ಬಿಡುವವ ಒಬ್ಬನ ಕೈ ಮುರಿಯಿತು, ಒಬ್ಬನ ಕಾಲು ಮುರಿಯಿತು. ಅದು ಮುರಿದದ್ದು ಯಾವಾಗ? ಮೇ ಎಂಟು ಜೂನ್ 1st ವೀಕಿಗೆ. ಮತ್ತೆ ಅವರು ಬರಲೇ ಇಲ್ಲ. ಇಲ್ಲಿ ಕಂಟಿನ್ಯೂಸ್ ಮಳೆ, ಎಂತ ಮಾಡುವುದು ತಲೆಬಿಸಿಲ್ಲ. ಒಂದು ದಿವಸ ಅವರಿಗೆ ಫೋನ್ ಮಾಡಿದೆ, ಹೀಗೆ ಅಂತೇಳಿ, ಹೀಗೆ ಬರಬೇಕು. ಅವರಿಗೆ ಬಹುಶಃ ಮುಜುಗರ ಆಯಿತು. ನಾನು ಹೇಳಿದೆ, ಕಳಿಸದಿದ್ರು ಕಷ್ಟ, ಕಳಿಸಿದ್ರೆ ಕ್ಯೂ ಅಲ್ಲಿ ಕೊಟ್ಟು ತಪ್ಪಿಸಿದ್ರು ಕಷ್ಟ, ಇನ್ನೊಬ್ಬ ಮಾತಾಡ್ತಾನೆ ಅಂತ. ಹೇಗೆ ಮಾಡಿದ್ರೆ ಗೊತ್ತಿಲ್ಲ. ನನಗಂತೂ ದೈವ ಇಚ್ಛೆ ಅಂತ ಅಂದುಕೊಂಡೆ. ಒಂದು 4 ದಿವಸದಲ್ಲಿ ಅವರು ಒಳ್ಳೆಯ ಪೈಲಟ್ಗಳಾಗಿ 7 ಜನ 8 ಜನ ಬಂದರು. ಆ ದಿವಸ ಭಗವಂತ ಕೂಡ ನನಗೆ ಇದು ಮಾಡಿದೆ ಅಂದರೆ ಮಳೆಯೇ ಇಲ್ಲ. ಅದೇ ಒಂದೇ ದಿವಸ ಮಳೆ ಇಲ್ಲ. ನನ್ನ 6 ಎಕರೆ ತೋಟಕ್ಕೆ ಬಿಟ್ಟರು ಅವರು. ಆದ ಕಾರಣ ನನಗೆ ಆ ವರ್ಷದ ಫಸಲು ಉಳಿತು. ನನಗೆ 5 ತೋಟದ ಹತ್ತಿರ. ಅವರಿಗೆ ತುಂಬ ನಷ್ಟ ಆಗಿದೆ ಗೊತ್ತು ನನಗೆ. ಆದರೆ ನನ್ನದು ಉಳಿದದ್ದು ಏನಾದರೂ ಇದ್ದರೆ ಅದು ಪಿಂಗಾರದಿಂದಾಗಿ. ಇಂಥ ವ್ಯಾಲ್ಯೂ ಎಡಿಷನ್ನ ಸೇವೆ, ಸರ್ವಿಸ್ ನಮ್ಮಲ್ಲಿ ಆಗಬೇಕು, ನಾವು ಒಟ್ಟಾಗಿ ಆಗಬೇಕು. ಇದು ಸರ್ಕಾರ ಭಾರಿ ದೊಡ್ಡ ಪ್ರಮಾಣದಲ್ಲಿ ಕೊಡ್ತಾ ಇದೆ. ಅಡಿಕೆ ಪತ್ರಿಕೆ ಇದು ಕೇವಲ ಅಡಿಕೆಗಿರುವ ಪತ್ರಿಕೆಯಲ್ಲ. 34 ವರ್ಷಗಳಿಂದ ನಿರಂತರ ಮೂಡಿ ಬರುತ್ತಿರುವ ಅಭಿವೃದ್ಧಿ ಪತ್ರಿಕೋದ್ಯಮದ ಕೃಷಿ ಮಾಸ ಪತ್ರಿಕೆ. ನೆಲ ಜಲ ಉಳಿಸಿ, ಕೃಷಿಕರ ಕೈಗೆ ಲೇಖನಿ, ಕೃಷಿ ಯಾಂತ್ರೀಕರಣ, ಹಲಸು ಅಭಿವೃದ್ಧಿ, ಬಾಕಾಹು, ಫೈಬರ್ ದೋಟಿ, ಹೀಗೆ ಹಲವು ಆಂದೋಲನಗಳ ಹರಿಕಾರ. ಇಂದೇ ಚಂದಾದಾರರಾಗಿ